ಅನುಬಂಧ, ಸ್ತ್ರೀ ಸಂವೇದನೆ. ಉತ್ತರ ಅಮೆರಿಕಾ ನಾಡಿನಲ್ಲಿ ನೆಲೆಸಿರುವ ಕನ್ನಡಿಗರು ತಮ್ಮ ವೃತ್ತಿ ಜೀವನದ ಜೊತೆಗೆ ತಮ್ಮ ನುಡಿಯ ಜೊತೆಗೂ ನಂಟನ್ನು ಕಾಯ್ದುಕೊಳ್ಳುತ್ತಾ ಬರುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ರಂಗವು ಕಳೆದ 2 ದಶಕಗಳಿಂದ ನಡೆಸಿಕೊಂಡು ಬಂದಿರುವ ಚಟುವಟಿಕೆಗಳ ಸ್ವರೂಪವನ್ನು ಅರಿತುಕೊಳ್ಳುವ ಅವಕಾಶ ನನಗೆ ದೊರಕಿರುವುದು ಸಂತಸದ ಸಂಗತಿ. ಇಲ್ಲಿನ ಕನ್ನಡಿಗರಲ್ಲಿ ಕವಿಗಳು, ಕಥೆಗಾರರು, ಕಾದಂಬರಿಕಾರರು, ನಾಟಕಕಾರರು, ಪ್ರಬಂಧಕಾರರು, ವಿಮರ್ಶಕರು, ವೈಚಾರಿಕ ಬರಹಗಾರರು ಎಲ್ಲರೂ ಇದ್ದಾರೆ. ಗಂಡಸರಷ್ಟೇ ಸಮಬಲದ ಹೆಂಗಸರು ಬರಹದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ತೊಡಗಿಸಿಕೊಂಡಿರುವ ಗಂಡಸರ ಬದುಕು ಹಾಗೂ ಬರಹಗಳು ಮತ್ತು ಹೆಂಗಸರ ಬದುಕು ಹಾಗೂ ಅವರ ಬರಹಗಳಲ್ಲಿ ಒಂದು ಸಾಮಾನ್ಯ ವ್ಯತ್ಯಾಸವನ್ನು ಗುರುತಿಸಬಹುದು. ಹೆಂಗಸರಲ್ಲಿ ಬಹುತೇಕರು ವಿವಾಹದ ಕಾರಣವಾಗಿ ತಮ್ಮ ಸಂಗಾತಿಯು ಈ ನೆಲದಲ್ಲಿ ತನ್ನ ವೃತ್ತಿಯನ್ನು ಆಯ್ದುಕೊಂಡ ಹಿನ್ನೆಲೆಯಲ್ಲಿ ಆತನನ್ನು ಹಿಂಬಾಲಿಸಿ ಬಂದವರೇ ಆಗಿದ್ದಾರೆ. ಈ ಹೆಂಗಸರಲ್ಲಿ ಕೆಲವರು ಇಂಡಿಯಾದಲ್ಲಿ ಇದ್ದಾಗಲೇ ಉನ್ನತ ಶಿಕ್ಷಣವನ್ನು ಪಡೆದವರೂ ಇದ್ದಾರೆ. ಹಾಗೆಯೇ ದಶಕಗಳ ಹಿಂದೆಯೇ ಇಲ್ಲಿಗೆ ಬಂದ ಹೆಂಗಸರಲ್ಲಿ ಕನಿಷ್ಠ ಶಿಕ್ಷಣವನ್ನಷ್ಟೇ ಪಡೆದಿದ್ದವರೂ ಇದ್ದಾರೆ. ಆದರೆ ಅಂತಹ ಎಷ್ಟೋ ಮಹಿಳೆಯರು ಕೂಡ ಇಲ್ಲಿಗೆ ಬಂದ ಬಹುಕಾಲದ ನಂತರದಲ್ಲಿ ಇಲ್ಲಿನ ಅಗತ್ಯಗಳಿಗೆ ಹೊಂದುವ ಹೆಚ್ಚಿನ ಶಿಕ್ಷಣವನ್ನು, ತಮಗೆ ಇಷ್ಟವಾದ ವೃತ್ತಿ ನೌಕರಿಗಳನ್ನು ಪಡೆದು ತಮ್ಮ ಸಾಮರ್ಥ್ಯವನ್ನು ಹೊರಗೆ ಹಚ್ಚಿದ್ದಾರೆ. ಇನ್ನೂ ಕೆಲವರು ಮನೆಯಲ್ಲೇ ಉಳಿದು ಕೂಡ ತಮ್ಮ ಅಭಿವ್ಯಕ್ತಿಗೆ ಬರಹಗಳ ಮೂಲಕ ದಾರಿಗಳನ್ನು ಕಂಡುಕೊಂಡಿದ್ದಾರೆ. ಆದರೆ ಇದು ಅವರ ಬರಹಗಳ ತೂಕವನ್ನು ಪುರುಷ ಬರಹಗಳೊಂದಿಗೆ ತೂಗಿ ನೋಡುವ ರಿಯಾಯಿತಿಯನ್ನೇನೂ ಬೇಡುವುದಿಲ್ಲ. ಇದು ನನಗೆ ಅತ್ಯಂತ ಆಸಕ್ತಿದಾಯಕ ಎನಿಸಿದ ಮಾತಾಗಿದೆ. ಕನ್ನಡ ಸಾಹಿತ್ಯ ರಂಗವು ತನ್ನ ಚಟುವಟಿಕೆಗಳಲ್ಲಿ ಪ್ರತಿ ವರ್ಷವೂ ನಡೆಸಿಕೊಂಡು ಬಂದಿರುವ ವಸಂತೋತ್ಸವದ ಸಂದರ್ಭದಲ್ಲಿ ಒಂದು ಗೊತ್ತಾದ ವಿಷಯವನ್ನು ಆಯ್ದುಕೊಂಡು ಆ ವಿಷಯದ ಹಲವು ನೆಲೆಗಳನ್ನು ವಿವರಿಸುವ, ವಿಶ್ಲೇಷಿಸುವ ಬರಹಗಳನ್ನು ಸಂಕಲಿಸಿ ಗ್ರಂಥ ರೂಪದಲ್ಲಿ ಪ್ರಕಟಿಸಿದೆ. ಪ್ರತಿ ವರ್ಷವೂ ಆಯ್ದುಕೊಂಡಿರುವ ವಿಷಯಗಳು ಕುತೂಹಲಕಾರಿಯಾಗಿವೆ. ಅಂತಹ 4-5 ವಿಷಯಗಳನ್ನು ಆಧರಿಸಿ ಪ್ರಕಟಿಸಿರುವ ಪುಸ್ತಕಗಳನ್ನು ಓದುವ ಅವಕಾಶ ನನಗೆ ದೊರಕಿದೆ. ಅಂತಹ 4 ಪುಸ್ತಕಗಳನ್ನು ಓದಿದಾಗ ಅಚ್ಚರಿ ಹಾಗೂ ಗೌರವಗಳು ಒಟ್ಟಾಗಿಯೇ ನನ್ನಲ್ಲಿ ಮೂಡಿವೆ. ಅನುವಾದ, ಸಂವಾದ, ಅವರವರ ಬಕುತಿಗೆ, ಅಮೆರಿಕನ್ ಜಾನಪದ ಮತ್ತು ಬದಲಾವಣೆಯ ಬೆನ್ನಟ್ಟಿ ಎಂಬ ಪುಸ್ತಕಗಳಲ್ಲಿ ಮೊದಲ 2 ಪುಸ್ತಕಗಳ ವಿಷಯಗಳು ಅಮೆರಿಕಾದ ಕನ್ನಡಿಗರಿಗೆ ಮಾತ್ರ ವಿಶಿಷ್ಟವಾದುವಲ್ಲ. ಕೊನೆಯ 2 ಇಲ್ಲಿನ ಕನ್ನಡಿಗರು ಮಾತ್ರ ಚಿಂತಿಸಬಹುದಾದ ವಿಷಯಗಳು. ಪ್ರತಿ ಸಂಪುಟಗಳಲ್ಲೂ ಸಂಪಾದಕರು ವಿಷಯಗಳ ವ್ಯಾಪ್ತಿಯನ್ನು ಗುರುತಿಸಿ, ಜವಾಬ್ದಾರಿಯನ್ನು ಹೊರಬಲ್ಲವರನ್ನು ಗುರುತಿಸಿ ಅವರಿಂದ ಬರಹಗಳನ್ನು ಪಡೆದುಕೊಂಡು ಸಂಕಲಿಸುವಲ್ಲಿ ಅಪಾರವಾದ ಶ್ರಮವನ್ನು ವಹಿಸಿರುವುದು ಎದ್ದು ಕಾಣುತ್ತದೆ. ಲೇಖನಗಳನ್ನು ಬರೆದವರು ಕೂಡ ನಿರೂಪಣೆಯಲ್ಲಿ ತಮ್ಮ ಸ್ವಂತಿಕೆಯನ್ನು ಕಾಯ್ದುಕೊಂಡು ಮೂಲ ವಿಷಯಕ್ಕೆ ಪೂರಕವಾದ ಸಾಮಗ್ರಿಗಳನ್ನು ಸಂಗ್ರಹಿಸಿ ಮಂಡಿಸಿದ್ದಾರೆ. ಕೆಲವರ ಒಳನೋಟಗಳು ಅಪೂರ್ವವಾಗಿವೆ. ಇಲ್ಲಿ ಬರೆದವರು ವೃತ್ತಿಪರ ವಿಮರ್ಶಕರಾಗಲಿ ಸಂಶೋಧಕರಾಗಲಿ ಅಲ್ಲ. ಆದರೆ ಅವರು ಪಡೆದುಕೊಂಡ ಶಿಕ್ಷಣ ಕ್ರಮದಲ್ಲಿ ಮೈಗೂಡಿಕೊಂಡ ತರ್ಕಬದ್ಧತೆ ಮತ್ತು ವಿಷಯದ ಕಡೆಗೆ ಸದಾ ಕೇಂದ್ರೀಕರಿಸುವ ದಾರಿಯನ್ನು ಹಿಡಿದಿದ್ದಾರೆ. ಇದೊಂದು ಗಮನಿಸಲೇಬೇಕಾದ ಸಂಗತಿಯಾಗಿದೆ. ಕನ್ನಡ ಸಾಹಿತ್ಯದ ಆಕರ ಗ್ರಂಥಗಳು ಸುಲಭವಾಗಿ ದೊರಕದೇ ಇರುವ ಇಲ್ಲಿನ ಸಂದರ್ಭದಲ್ಲಿ ಅವರವರ ಬಕುತಿಗೆ ಸಂಪುಟದ ಬರಹಗಾರರು ತೋರಿರುವ ಬದ್ಧತೆ ಅಭಿನಂದನೀಯವಾಗಿದೆ. ಅಮೆರಿಕನ್ ಜಾನಪದ ಸಂಕಲನವಂತೂ ಕನ್ನಡದ ಓದುಗರಿಗೆ ತೆರೆದಿಡುವ ಜಗತ್ತು ಅಪೂರ್ವವಾಗಿದೆ. ಈ ಅಪೂರ್ವ ಸಂಕಲನ
ಕನ್ನಡ ನಾಡಿನಲ್ಲಿ ಪಡೆಯಬೇಕಾದ ಮನ್ನಣೆಯನ್ನಾಗಲಿ ಗಮನವನ್ನಾಗಲಿ ಪಡೆಯದಿರುವುದು ಖೇದಕರ ಸಂಗತಿ. ನಷ್ಟ ಕನ್ನಡ ವಿದ್ವತ್ ಪ್ರಪಂಚದ್ದೇ ಆಗಿದೆ. ಅನುವಾದ ಸಂವಾದ ಸಂಕಲನವು ಅನುವಾದ ತತ್ವಗಳ ಬೆನ್ನು ಹತ್ತದೆ ಆಯ್ದ ಮೂಲ ಬರಹಗಳನ್ನು ಕನ್ನಡಕ್ಕೆ ಅನುವಾದಿಸುವ ಕಡೆಗೆ ಗಮನ ಹರಿಸಿದೆ. ಅನುವಾದಕ್ಕಾಗಿ ಆಯ್ದುಕೊಂಡ ಬರಹಗಳು ಎಲ್ಲ ಬಗೆಯ ಪ್ರಕಾರಗಳಿಗೂ ಸೇರಿವೆ. ಆಯ್ಕೆಯಲ್ಲಿ ಔಚಿತ್ಯ ಪ್ರಜ್ಞೆ ನೆಲೆಗೊಂಡಿದೆ. ಅನುವಾದಕರು ಕೂಡ ಮೂಲ ಕೃತಿಗಳನ್ನು ಕನ್ನಡದ ಜಾಯಮಾನಕ್ಕೆ ಸಲ್ಲುವಂತೆ ನಿರೂಪಿಸಿದ್ದಾರೆ. ಬದಲಾವಣೆಯ ಬೆನ್ನಟ್ಟಿ ಸಂಕಲನವಂತೂ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿದವರ ಕಥನಗಳನ್ನು ಹೆಚ್ಚು ಭಾವುಕವಾಗದಂತೆ ನಿರೂಪಿಸಿರುವ ಬರಹಗಳಿಂದ ಕೂಡಿದೆ. ನೆಲೆಗಳಿಂದ ದೂರ ಬಂದವರ ಕಥನಗಳು ಎಂದಿಗೂ ತಮ್ಮ ಮಹತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಇಂತಹ ಪ್ರಯತ್ನಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ತಮ್ಮ ಕನ್ನಡದ ಋಣವನ್ನು ತೀರಿಸುತ್ತಿರುವ ಇಲ್ಲಿನ ಕನ್ನಡಿಗರನ್ನು ಅಭಿನಂದಿಸುವ ಮಾತುಗಳನ್ನು ಆಡುವುದೂ ಕೂಡ ತುಂಬ ಔಪಚಾರಿಕವಾಗುತ್ತದೆ. ಇದರಲ್ಲಿ ತೊಡಗಿಸಿಕೊಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸ್ತ್ರೀ ಸಂವೇದನೆ ಎಂಬ ಸೂಕ್ಷ್ಮ ವಿಷಯವನ್ನು ಕುರಿತು ಮಾತನಾಡುವ ಅವಕಾಶವನ್ನು ಈ ನೆಲದ ಕನ್ನಡ ಸಾಹಿತ್ಯ ರಂಗವು ನನಗೆ ಒದಗಿಸಿದೆ. ಇದನ್ನು ನಾನು ನನಗೆ ದೊರೆತ ಗೌರವ ಎಂದುಕೊಳ್ಳುತ್ತೇನೆ. ಅದರೊಂದಿಗೆ ನನ್ನಲ್ಲಿ ಈ ಕುರಿತು ಇರುವ ಆಲೋಚನೆಗಳನ್ನು ಮತ್ತೊಮ್ಮೆ ಹೊರಗೆ ಹಚ್ಚಿ ನೋಡುವ ಸದವಕಾಶ ಎಂದು ಕೂಡ ಭಾವಿಸಿ ನನ್ನ ಮಾತನ್ನು ಆರಂಭಿಸುತ್ತೇನೆ. ಎಲ್ಲ ಜೀವಿಗಳು ತಮ್ಮ ಬದುಕಿನ ಅಗತ್ಯಗಳಿಗೆ ತಕ್ಕಂತೆ ಮಾತ್ರವೇ ತಾವು ಬದುಕುತ್ತಿರುವ ಲೋಕದ ಪರಿಸರಕ್ಕೆ ಸ್ಪಂದಿಸುತ್ತವೆ. ದೇಹ, ಬುದ್ಧಿ, ಮನಸ್ಸುಗಳ ನೆಲೆಗಳಲ್ಲಿ ಜೀವ ಸಹಜ ಸಂಮೋಹನಗಳು ಸಾಗಿ ಆ ಜೀವಿಗಳು ಆಯಾ ಸಂದರ್ಭಗಳಿಗೆ ತಕ್ಕಂತೆ ವರ್ತಿಸುತ್ತವೆ. ಹುಟ್ಟಿನೊಂದಿಗೆ ಬೆಳೆಯುವ ಈ ಸ್ಪಂದನೆಗಳು ಜೀವಿಯ ಮೂಲಭೂತ ಅಗತ್ಯವೇ ಆಗಿರುತ್ತದೆ. ಹಾಗಾಗಿ ಇವನ್ನು ಜೀವ ಸಹಜ ಪ್ರವೃತ್ತಿಗಳು ಎಂದಷ್ಟೇ ತಿಳಿಯಬಹುದು. ಇವು ಹೊರಗಿನ ಕಲಿಕೆಯಿಂದ ಹುಟ್ಟಿದವಲ್ಲ. ಜೀವ ವೈವಿಧ್ಯದ ಅನುಸಾರವಾಗಿ ಆಯಾ ಗುಂಪಿನ ಎಲ್ಲ ಜೀವಿಗಳು ಒಂದೇ ಬಗೆಯ ಪ್ರವೃತ್ತಿಗಳನ್ನು ತೋರಿಸುತ್ತವೆ. ಜೀವಿಯ ಅಳಿವು ಉಳಿವಿನ ಪ್ರಶ್ನೆಯಾಗಿ ಈ ಪ್ರವೃತ್ತಿಗಳು ಇರುತ್ತವೆ. ಒಂದು ಜೀವಿಯು ತನ್ನ ಆಹಾರ ಅಥವಾ ಇನ್ನಿತರ ಮೂಲಭೂತ ಅಗತ್ಯಗಳಿಗಾಗಿ ಇನ್ನೊಂದು ಜೀವಿಯ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನೂ ನಡೆಸುತ್ತದೆ. ಆದರೆ ಈ ಆಕ್ರಮಣಗಳ ಮೂಲದಲ್ಲಿ ದ್ವೇಷ, ಹಿಂಸೆ ಅಥವಾ ಕ್ರೌರ್ಯ ಎಂಬ ಯಾವ ಭಾವಗಳೂ ಇರುವುದಿಲ್ಲ. ಒಂದು ಜೀವಿಯು ಇನ್ನೊಂದು ಜೀವಿಯ ಆಹಾರ ಎನಿಸುವುದು ಪ್ರಕೃತಿಯ ಭಾಗವಾಗಿಯೇ ಇರುವ ಒಂದು ಸಹಜವಾದ ಚಕ್ರ ಚಲನೆ ಅಷ್ಟೇ. ಆದರೆ ಮಾನವರು ಮಾತ್ರವೇ ದ್ವೇಷ ಮೂಲದ ಇಂತಹ ಭಾವನೆಗಳನ್ನು ಹೊಂದಿರುತ್ತಾರೆ. ಮಾನವರು ಕಲ್ಪಿಸಿದ ಮಹಾನ್ ಚಿಂತನೆಗಳು ಇದನ್ನೇ ಸಮರ್ಥಿಸುತ್ತಾ ದ್ವೇಷ ಹಾಗೂ ಹಿಂಸೆ ಎಂಬುವು ಮಾನವರಾದ ನಮ್ಮ ಹುಟ್ಟುಗುಣಗಳೇ ಆಗಿವೆ ಎನ್ನುವುದಿದೆ. ಇದನ್ನೇ ನಿಜ ಎಂದು ಒಪ್ಪಿದರೆ ಸ್ತ್ರೀ ಸಂವೇದನೆ ಒಂದು ಪರವಾಗಿ ಮಾಡಿ ಸಂವೇದನೆ ಅಥವಾ ಪುರುಷ ಸಂವೇದನೆ ಎಂಬುವನ್ನು ಗುರುತಿಸಲು ಈ ಮೂಲದಿಂದಲೇ ಆರಂಭಿಸಬೇಕಾಗುತ್ತದೆ. ಈವರೆಗೂ ನಮ್ಮ ಎಲ್ಲ ಚಿಂತನೆಗಳು ಈ ದಾರಿಯನ್ನೇ ಹಿಡಿದಿವೆ. ಆದರೆ ಸ್ತ್ರೀವಾದಿ ಚಿಂತನೆಯು ಮಾತ್ರ ದ್ವೇಷ, ಹಿಂಸೆ ಎಂಬುವು ಮಾನವರ ಸಹಜ ಹುಟ್ಟುಗುಣಗಳು ಎಂಬುದನ್ನು ಸ್ಪಷ್ಟವಾಗಿಯೇ ನಿರಾಕರಿಸುತ್ತವೆ. ಸ್ತ್ರೀ ಸಂವೇದನೆಯ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಈ ಸ್ತ್ರೀವಾದಿ ಚಿಂತನೆಗಳು ನೆರವಾಗುತ್ತವೆ ಎಂದು
ನಂಬಿದ್ದೇನೆ. ಮಾನವ ಜೀವಿಯ ಮಿದುಳು ಅಗಾಧವಾದ ಬೆಳವಣಿಗೆಯನ್ನು ಪಡೆದ ಕಾರಣವಾಗಿ ಜೀವ ಸಹಜ ಪ್ರವೃತ್ತಿಗಳನ್ನು ಕೂಡ ಹೆಚ್ಚಿನ ಕೌಶಲ್ಯದಿಂದ ನಿಭಾಯಿಸುವ ಚೈತನ್ಯವು ಕೂಡಿಕೊಂಡಿತು. ಮುಖ್ಯವಾಗಿ ಲೋಕ ಪರಿಸರವನ್ನು ತನ್ನ ಅನುಕೂಲಗಳಿಗೆ ತಕ್ಕಂತೆ ಒಗ್ಗಿಸುವ ಕಲೆ ಕರಗತವಾಯಿತು. ಇಲ್ಲಿಂದ ಮನುಕುಲದ ನಿಜವಾದ ಚರಿತ್ರೆಯು ಮೊದಲಾಗುತ್ತದೆ. ಜೀವ ಸಹಜ ಪ್ರವೃತ್ತಿಗಳನ್ನು ಸಂಸ್ಕರಿಸುವ ವಿಧಾನಗಳೂ ಕೂಡ ಹಲವು ವೈವಿಧ್ಯಗಳಲ್ಲಿ ಕಾಣಿಸಿಕೊಂಡವು. ಇದರ ಪರಿಣಾಮಗಳು ಮಾನವ ಚರಿತ್ರೆಯ ಕಾಲಘಟ್ಟಗಳಲ್ಲಿ ಸಾಗಿ ಬರುತ್ತಿವೆ. ಈ ಪ್ರಕ್ರಿಯೆಯಲ್ಲಿ ಒಟ್ಟು ಮನುಕುಲಕ್ಕೆ ಸಮಾನವಾಗಿ ಅನ್ವಯವಾಗುತ್ತವೆ ಎಂಬ ಸಹಜ ಪ್ರವೃತ್ತಿ ಲಕ್ಷಣಗಳು ಕೂಡ ಕಳೆದು ಹೋಗಿವೆ. ಆ ಜಾಗದಲ್ಲಿ ಈಗ ಯಾವುದೋ ಹೊರಗಿನ ತರಬೇತಿಯ ಪರಿಣಾಮಗಳು ಎಂದು ತೋರುವ ಪ್ರವೃತ್ತಿ ಲಕ್ಷಣಗಳು ನೆಲೆಗೊಂಡಿವೆ. ಲೋಕ ಪರಿಸರವನ್ನು ನಿಯಂತ್ರಿಸಬಹುದು ಎಂಬ ಚಿಂತನೆಯೊಂದಿಗೆ ಬದುಕಿನ ಅಗತ್ಯಗಳಿಗಿಂತಲೂ ಹೆಚ್ಚಿನ ಸಂಪನ್ಮೂಲಗಳನ್ನು ದಕ್ಕಿಸಿಕೊಳ್ಳುವ ಪ್ರವೃತ್ತಿಯೂ ಬೆಳೆಯಿತು. ಈ ಹಿನ್ನೆಲೆಯಲ್ಲಿಯೇ ಸಮಾಜ ಎಂಬ ರಚನೆ ಆದದ್ದು. ಈ ಸಮಾಜದ ಜನರ ನಡುವೆಯೇ ಸಂಪನ್ಮೂಲಗಳನ್ನು ದಕ್ಕಿಸಿಕೊಳ್ಳುವ ಪೈಪೋಟಿಯೂ ಮೊದಲಾಯಿತು. ಇದಕ್ಕಾಗಿ ಬಲಪ್ರಯೋಗ, ಇದರ ಪರಿಣಾಮದಲ್ಲಿ ಅಧಿಕಾರ, ಅಧೀನತೆ ಎಂಬ ಶ್ರೇಣೀಕರಣಗಳು ಮೊದಲಾದವು. ಇದರೊಂದಿಗೆ ಜೀವ ಸಹಜ ಪ್ರವೃತ್ತಿಗಳೂ ಕೂಡ ಮೇಲು ಕೀಳಿನ ಜಾಲಗಳಲ್ಲಿ ಸಿಲುಕಿ ಹೋಗಿವೆ. ನಮ್ಮ ಜೀವ ಸಹಜ ಪ್ರವೃತ್ತಿಗಳೂ ಕೂಡ ಸಮುದಾಯದಿಂದ ಸಮುದಾಯಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಬಗೆಯವೇ ಆಗಿ ಕಾಣುವ ಒತ್ತಾಯಗಳಲ್ಲಿ ನಾವೆಲ್ಲರೂ ಇದ್ದೇವೆ. ಹೀಗೆ ಒತ್ತಾಯಗಳಲ್ಲಿ ಸಿಲುಕಿರುವ ಪ್ರವೃತ್ತಿಗಳನ್ನೇ ನಮ್ಮ ನಿಜ ಸಂವೇದನೆಗಳು ಎಂದು ನಂಬಿದ್ದೇವೆಯೇ ತಿಳಿಯದು. ಹಾಗಲ್ಲವಾದರೆ ಒಂದೇ ಜೀವಕುಲವಾದ ನಮ್ಮಲ್ಲಿ ಸ್ತ್ರೀ ಸಂವೇದನೆ, ಪುರುಷ ಸಂವೇದನೆ, ಜಾತಿ, ಜನಾಂಗ, ವರ್ಗ, ಶಿಕ್ಷಣ, ಊರು, ಕೇರಿ ಮುಂತಾಗಿ ಭಿನ್ನಗೊಂಡ ಸಂವೇದನೆಗಳು ಇವೆ ಎಂಬುದನ್ನು ಗ್ರಹಿಸುವುದು ಹೇಗೆ ಎಂಬ ಪ್ರಶ್ನೆಗಳು ಬಗೆಹರಿಯಲಾರವು.